ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಸ್ನೇಹಿತರೆ, ನಾನು ಅಕ್ಷಯ ತೃತೀಯ ದಿನ ಏನು ಖರೀದಿ ಮಾಡ್ಬೋದು, ಏನು ಖರೀದಿ ಮಾಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ. ಪೂಜೆ ಯಾವ ಥರ ಮಾಡಬೇಕು, ನಾನು ಹೋದ ವರ್ಷ ಪೂಜೆ ಮಾಡಿದ್ದನ್ನು ನಾನು ನಿಮಗೆ ಈ ವರ್ಷ ತೋರಿಸ್ಕೊಡ್ತೀನಿ. ಯಾವ ಥರ ಮಾಡೋದು, ಸರಳವಾಗಿ ಶಾಶ್ವತವಾಗಿ ಮಹಾಲಕ್ಷ್ಮಿ ಮನೆಯೊಳಗೆ ನೆಲೆಸ್ಬೇಕಂತಂದ್ರೆ ಯಾವ ಥರ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಬೇಗ ಏಳ್ರಿ, ಆದಷ್ಟು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಮನೆಯನ್ನು ಶುಚಿ ಮಾಡಿಕೊಂಡು ಪೂಜೆಗೆಲ್ಲ ತಯಾರಿ ಮಾಡ್ಕೋರಿ. ಆಮೇಲೆ ಅವತ್ತಿನ ದಿನ ಏನು ಮಾಡಬಾರ್ದಪ್ಪ ಅಂತಂದ್ರೆ, ನೀವು ಅವತ್ತು ಅಳುವುದು, ಜಗಳ ಮಾಡೋದು, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದಾಗಲಿ, ಸಿಟ್ಟು ಮಾಡ್ಕೊಳ್ಳೋದಾಗಲಿ, ಹಿಂಸೆ ಮಾಡೋದಾಗಲಿ ಈ ಥರದ್ದು ಮಾಡಲೇಬಾರ್ದು ಸ್ನೇಹಿತರೆ. ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು. ಏನು ಖರೀದಿ ಮಾಡಬಾರ್ದು ಅಂತಂದ್ರೆ, ಪ್ಲಾಸ್ಟಿಕ್ ವಸ್ತುಗಳನ್ನು, ಕಬ್ಬಿಣದ ವಸ್ತುಗಳನ್ನು ಅವತ್ತು ಖರೀದಿ ಮಾಡಲೇಬಾರ್ದು. ಆ ಥರ ಏನಾದರೂ ಮಾಡಿದರೆ ವರ್ಷ ಪೂರ್ತಿ ದಟ್ಟದ ಹಾರಿದರೆ ಮನೆಯೊಳಗೆ ಆಗುತ್ತೆ. ಹಾಗಾಗಿ ಅಂಥ ವಸ್ತುಗಳನ್ನು ಯಾವತ್ತೂ ಖರೀದಿ ಮಾಡಬೇಡ್ರಿ. ಇನ್ನು ಶಕ್ತಿ ಅನುಸಾರವಾಗಿ ನಿಮ್ಗೆ ಶಕ್ತಿ ಐತಂದ್ರೆ ಗೋಲ್ಡ್ ಖರೀದಿ ಮಾಡ್ಬೋದು. ಇಲ್ಲ ಬೆಳ್ಳಿ ಖರೀದಿ ಮಾಡೋದಾದರೆ ಒಂದು ಬೆಳ್ಳಿ ಏನಾದರೂ ಒಂದು ದೇವರ ಮೂರ್ತಿ ಅಥವಾ ಬೆಳ್ಳಿ ಬಟ್ಟಲುಗಳು, ಕುಂಕುಮ ಭರಣಿಗಳು ಈ ಥರದ್ದು ಏನಾರ ಖರೀದಿ ಮಾಡಿರಿ. ಅದು ಆಗಲ್ಲ ಅನ್ನುವರು ತಾಮ್ರ ಅಥವಾ ಹಿತ್ತಾಳೆ ವಸ್ತುಗಳು ಅಂದ್ರೆ ದೀಪಗಳು ಅಥವಾ ದೇವರ ಮನೆಯೊಳಗೆ ಉಪಯೋಗ ಆಗುವಂಥ ತಾಮ್ರ ಅಥವಾ ಹಿತ್ತಾಳೆ ತಟ್ಟೆಗಳು ಈ ಥರದ್ದು ಏನಾದರೂ ಖರೀದಿ ಮಾಡಿರಿ. ಅಂದ್ರೆ ನಮಗೆ ಶುಭವನ್ನು ತರುತ್ತೆ. ಮಹಾಲಕ್ಷ್ಮಿ ಶಾಶ್ವತವಾಗಿ ಮನೆಯೊಳಗೆ ನೆಲೆಸ್ತಾಳೆ ಸ್ನೇಹಿತರೆ. ಆಮೇಲೆ ದಾನದ ವಿಚಾರವಾಗಿ ಬಂದಾಗ, ದಾನವನ್ನು ಏನಾದರೂ ಕೊಡಬೇಕು ಅಂತ ಅನಿಸಿದ್ರೆ ನಿಮ್ಗೆ, ಈಗ ಬೆಳ್ಳಿ ಬಂಗಾರ ಖರೀದಿ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಅನ್ನೋರು 2 ಕೊಬ್ಬರಿ ಬೆಟ್ಲ ತೊಗೊರಿ. ಒಂದ್ರದಾಗ ಅರಿಶಿನ, ಒಂದ್ರದಾಗ ಕುಂಕುಮವನ್ನು ತುಂಬಿ ಎಲೆ ಅಡಿಕೆ ಸಮೇತ ಯಥಾಶಕ್ತಿ ದಕ್ಷಿಣೆಯನ್ನಿಟ್ಟು ಬ್ರಾಹ್ಮಣರಿಗೆ ದಕ್ಷಿಣೆ ಆಗಿ ಕೊಟ್ಟರೆ ಭಾಳ ಅಂದ್ರೆ ಭಾಳ ಮನೆಯೊಳಗೆ ಮಹಾಲಕ್ಷ್ಮಿ ನೆಲೆಸ್ತಾಳಂತ ಸ್ನೇಹಿತರೆ. ನಮಗೊಂದು ಒಳ್ಳೇದಾಗುತ್ತಂತ ಮನೆಯೊಳಗೆ. ಆಮೇಲೆ ಅದನ್ನು ಬಿಟ್ಟು ವಸ್ತ್ರದಾನ ಮಾಡಿರಿ. ಅಂದರೆ ರೇಷ್ಮೆ ಬಟ್ಟೆಗಳನ್ನು ಖರೀದಿ ಮಾಡಿ ಕೊಡೋದಾಗಲಿ ಮಾಡಿರಿ. ಅಥವಾ ಸುತ್ತಮುತ್ತ ಯಾರಾದರೂ ಜನರು ಇರ್ತಾರಲ್ಲ, ಈ ಕೆಲಸ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಪಾನಕ, ನೀರು, ಕೋಸಂಬರಿ ಕೊಡೋದಾಗಲಿ ಈ ಥರ ಮಾಡಿರಿ. ಯಾಕಂದರೆ ಈಗ ಸಮರ್ ಇರೋದ್ರಿಂದ ಬಾಯಾರಿಕೆ ಆಗಿರ್ತೈತಿ. ಹಾಗಾಗಿ ನೀರಿನ ಒಂದು ಅವಶ್ಯಕತೆ ಇರುತ್ತೆ. ದುಡಿತಿರ್ತಾರಲ್ಲ ಅಂಥವ್ರಿಗೆ ಒಂದು ಪಾನಕವನ್ನು ಮಾಡಿಕೊಟ್ರು ಮಹಾಲಕ್ಷ್ಮಿಯನ್ನು ತೃಪ್ತಿ ಆಗ್ತಾವಂತ ಸ್ನೇಹಿತರೆ. ಅದನ್ನು ಬಿಟ್ಟರೆ ನೀವು ಅವತ್ತಿನ ಒಂದಿನ ಎಲ್ಲಾದರೂ ನಿಮ್ಗೆ ಹಸು ಸಿಕ್ಕರೆ, ನಿಮ್ಮ ಸುತ್ತಮುತ್ತ ಹಸು ಇದ್ರೆ ಹಸುವಿಗೆ ಹೋಗಿ ಚಪಾತಿ ಬೆಲ್ಲ ಅಥವಾ ಅಕ್ಕಿ ಬೆಲ್ಲ, ಬಾಳೆಹಣ್ಣು ಈ ಥರದ್ದು ಏನಾದರೂ ತಿನ್ನಿಸಿದ್ರೆ ಭಾಳ ಅಂದ್ರೆ ಭಾಳ ಶುಭಕರ ಸ್ನೇಹಿತರೆ. ನಿಮ್ಮ ಅಕ್ಕಪಕ್ಕದಲ್ಲಿಲ್ಲ ಅಂದ್ರೆ ದೇವಸ್ಥಾನದೊಳಗೆ ಎಲ್ಲಾದರೂ ಗೋಶಾಲೆಗಳು ಇರ್ತಾವಲ್ಲ, ಅಲ್ಲಿ ಹೋಗಿ ಹಸುವಿಗೆ ಏನಾದರೂ ತಿನ್ನಿಸ್ರಿ. ಆಮೇಲೆ ಇನ್ನೂ ಒಂದು ಏನು ಮಾಡ್ಬೋದು ಅಂದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಒಬ್ಬ ಮುತ್ತೈದೆಯನ್ನು ಮನೆಗೆ ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರಿಗೆ ಪಾನಕ, ಕೋಸಂಬರಿ ಈ ಥರದ್ದು ಏನಾದರೂ ಕೊಟ್ಟು ತಿನ್ನಿಸಿ ಕಳಿಸಿದ್ರೆ ಅದು ಒಂದು ಭಾಳ ಅಂದ್ರೆ ಶುಭ ಅಂತ. ಈ ಥರದ ಸಣ್ಣ ಪುಟ್ಟ ಒಂದು ವಿಷಯಗಳನ್ನು ಮಾಡೋದ್ರಿಂದ ನಮ್ಮ ಮನೆಯೊಳಗೆ ಸದಾ ಇರುವಂಥ ಸಂಪತ್ತು ಅಕ್ಷಯವಾಗುತ್ತೆ ಸ್ನೇಹಿತರೆ. ಇನ್ನು ನೀವು ಸಣ್ಣ ಪುಟ್ಟ ವಸ್ತುಗಳನ್ನು ಇನ್ನು ಖರೀದಿ ಮಾಡಬೇಕಂತಂದ್ರೆ ನೀವು ನೋಡಿರಿ, ಇವು ಗೋಮೂತಿ ಚಕ್ರ. ಈ ಗೋಮೂತಿ ಚಕ್ರ ಒಂದು 10-20 ರೂಪಾಯಿ ಕೊಟ್ಟರೆ ಸಿಕ್ಬಿಡ್ತಾವೆ. ಒಂದು 6 ಗೋಮೂತಿ ಚಕ್ರವನ್ನು ತೊಗೊಂಡು ಬಂದು ಮಹಾಲಕ್ಷ್ಮಿಯ ಒಂದು ಪೂಜೆ ಮಾಡ್ತೀವಲ್ಲ ಆ ತಟ್ಟೆಯೊಳಗೆ ಇಡ್ರಿ. ಆಮೇಲೆ ಕವಡೆಗಳು, ಇದು ಹಳದಿ ಕವಡೆ. ಈ ಹಳದಿ ಕವಡೆಗಳನ್ನೇ ಇಡಬೇಕು. ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ಒಂದು ಕವಡೆ. ಆಕೆಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿದ್ರೂ ಮನೆಯೊಳಗೆ ಸದಾ ನಿಲ್ಲಿಸ್ತಾರಂಥ ಸ್ನೇಹಿತರೆ ಮಹಾಲಕ್ಷ್ಮಿ. ಆಮೇಲೆ ಇವು ನೋಡ್ರಿ, ಕಮಲದ ಬೀಜಗಳು. ಮಹಾಲಕ್ಷ್ಮಿಗೆ ಬಹಳ ಅಂದ್ರೆ ಭಾಳ ಅತ್ಯಂತ ಪ್ರಿಯವಾದಂಥ ಕಮಲದ ಬೀಜಗಳು. ಇವನು ಒಂದು 6 ತೊಗೊಂಡು ಬಂದು ಒಂದು ಕವಡೆ, ಆಮೇಲೆ ಗೋಮೂತಿ ಚಕ್ರ, ಕಮಲದ ಬೀಜಗಳು ಇವೆಲ್ಲ ಮಹಾಲಕ್ಷ್ಮಿಗೆ ಪ್ರಿಯವಾಗಿದ್ವು. ಹಾಗಾಗಿ ಮಹಾಲಕ್ಷ್ಮಿಯ ಒಂದು ಪೂಜೆ ಒಳಗೆ ಇವಿದ್ದು ಅಂದ್ರೆ ಭಾಳ ಸರ್ವಶ್ರೇಷ್ಠ ಸ್ನೇಹಿತರೆ. ಮತ್ತು ಗುಲಗಂಜಿನೂ ಒಂದು 10 ರೂಪಾಯಿ ಕೊಟ್ಟರೆ ನಿಮ್ಗೆ 10-20 ರೂಪಾಯಿ ಕೊಟ್ಟರೆ ಸಾಕಷ್ಟು ಗುಲ್ಗಂಜಿ ಬರ್ತಾವೆ. ಇವನು ಒಂದು 21 ಒಂದು 100 ಒಂದು ಗುಲ್ಗಂಜಿಯನ್ನು ಒಂದು ಬಿಳಿ ಬಟ್ಟೆಯೊಳಗೆ ಎಲ್ಲವನ್ನು ಇವನ್ನು ಕಟ್ಟಿಟ್ರೆ ಮಹಾಲಕ್ಷ್ಮಿಗೆ ಭಾಳ ಇಷ್ಟ ಆಗ್ತಾವಂಥ ಸ್ನೇಹಿತರೆ. ಈ ಥರದ ಒಂದು ಶುಭ ವಸ್ತುಗಳನ್ನು ಖರೀದಿ ಮಾಡಿದ್ರೆ ನಮ್ಮ ಮನೆಯೊಳಗಿನ ಸಂಪತ್ತು ಅಕ್ಷಯವಾಗ್ತದೆ. ಮತ್ತು ಇದು ನೋಡಿರಿ, ಲಾವಂಚ ಬೇರು ಅಂತಾರೆ ಇದಕ್ಕೆ. ಈ ಲಾವಂಚ ಬೇರನ್ನು ಒಂದು 10 ರೂಪಾಯಿ ಕೊಟ್ಟರೆ ಒಂದು ಕಟ್ಟಕ್ಕೆ ಕೊಡ್ತಾರೆ. ಇದನ್ನು ತೊಗೊಂಬಂದು ಈ ಎಲ್ಲ ವಸ್ತುಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಬಟ್ಟೆಯೊಳಗೆ ಕಟ್ಟಿ ಪೂಜೆ ಮಾಡಿದ್ರೆ ನಿಮ್ಮ ಬೀರೊಳಗೆ ಇಡಬೇಕು. ನೀವು ದುಡ್ಡು ಇಡುವಂಥ ಒಂದು ಬೀರೊಳಗೆ ಇಟ್ಟರೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಮನೆಯೊಳಗೆ ನೆಲೆಸ್ತಾ ಅಂತ ಸ್ನೇಹಿತರೆ. ಪ್ರತಿ ಶುಕ್ರವಾರ ನೀವು ಕಲಶ ಕುಂದಿರ್ಸ್ತಿರಲ್ಲ, ಆವಾಗ ಈ ಒಂದು ಲಾವಂಚ ಬೇರನ್ನು ಒಂದು 2 ಎಳಿನ ನೀರಿಗೆ ಹಾಕಿ ಪೂಜೆ ಮಾಡಿದ್ರೆ ಭಾಳ ಸರ್ವಶ್ರೇಷ್ಠ. ನೋಡಿ ಸ್ನೇಹಿತರೆ, ಇದು ನಾನು ಹೋದ ವರ್ಷ ಅಕ್ಷಯ ತೃತೀಯೆಗೆ ಪೂಜೆ ಮಾಡಿದ್ದು. ನಾನು ಮೊದಲಿಗೆ 2 ದೀಪದ ಕಂಬಗಳನ್ನು ಹಚ್ಚಿಟ್ಕೊಂಡೀನಿ. ಆಮೇಲೆ ಕಾಮಾಕ್ಷಿ ದೀಪವನ್ನು ಹಚ್ಚಿಟ್ಕೊಂಡೀನಿ. ನೀವು ಈಗ ಇಲ್ಲಿ ಅಕ್ಷಯ ಪಾತ್ರೆ ರಂಗೋಲಿ ಬಂದರೆ ಹಾಕ್ಕೋಬೋದು. ನನಗಿಲ್ಲಿ ಜಾಗ ಸಣ್ಣದಿರೋದ್ರಿಂದ ನಾನು ಒಂದು ದೀಪದ ರಂಗೋಲಿ ಹಾಕ್ಕೊಂಡೀನಿ. ನೀವು ಮಹಾಲಕ್ಷ್ಮಿ ಹೃದಯ ರಂಗೋಲಿ ಬರುತ್ತಲ್ಲ ಅದನ್ನು ಹಾಕ್ಕೋಬೋದು.
ನೋಡಿರಿ, ಒಂದು ದೀಪದ ರಂಗೋಲಿ ಹಾಕ್ಕೊಂಡು ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಹಾಕಿ ಒಂದು ಬೆಳ್ಳಿ ತಟ್ಟೆಯನ್ನು ಇಡಾಕೊಂತೀನಿ. ಪೂಜೆಗೆ ಯಾವತ್ತಾದರೂ ತಾಮ್ರ ಅಥವಾ ಹಿತ್ತಾಳೆ, ಬೆಳ್ಳಿಯನ್ನು ಯೂಸ್ ಮಾಡಬೇಕು ಸ್ನೇಹಿತರೆ. ಸ್ಟೀಲಿನ ಪಾತ್ರೆಗಳನ್ನು ಯೂಸ್ ಮಾಡಬಾರ್ದು. ಹಾಗಾಗಿ ನಾನು ಬೆಳ್ಳಿ ತಟ್ಟೆ ತೊಗೊಂಡಿನಿ. ನೀವು ಯಥಾಶಕ್ತಿ ತಾಮ್ರ ಅಥವಾ ಹಿತ್ತಾಳೆಯನ್ನು ತೊಗೊರಿ. ಈಗ ಆ ಪಾತ್ರೆಗೆ ಸ್ವಲ್ಪ ಅರಿಶಿಣ, ಕುಂಕುಮ ಮತ್ತು ಒಂದು ಬೊಗಸೆಯಷ್ಟು ಅಕ್ಕಿಯನ್ನು ಹಾಕ್ತೀನಿ. ಅಕ್ಕಿ ಧಾನ್ಯ ಸಂಪತ್ತು, ಧಾನ್ಯದ ಒಂದು ಸಂಕೇತ. ಹಾಗಾಗಿ ಧಾನ್ಯ ಲಕ್ಷ್ಮಿನೂ ಬೇಕೇ ಬೇಕು. ನೋಡಿರಿ, ಇದು ಒಂದು ನಾನು ಸಣ್ಣ ಒಂದು ಮಹಾಲಕ್ಷ್ಮಿ ಮೂರ್ತಿ. ಇದನ್ನು ಇಟ್ಟರೆ ಧಾನ್ಯ ಎರಡೂ ಆಗ್ತದೆ. ನೀವು ಮಹಾಲಕ್ಷ್ಮಿ ಮೂರ್ತಿ ನಮ್ಮ ಮನೆಯೊಳಗೆ ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ಕಾಯಿನ್ಸ್ ತೊಗೊಂಡು ಈ ಅಕ್ಷತೆ ಮೇಲೇ ಇಟ್ಟು ಅರಿಶಿಣ, ಕುಂಕುಮ ಎಲ್ಲನೂ ಏರಿಸಿ, ಹೂ ಏರಿಸಿ 16+2 ಗೆಜ್ಜೆ ವಸ್ತ್ರಗಳನ್ನು ಏರಿಸಿ ಪೂಜೆನ ಮಾಡ್ಕೋಬೋದು ಸ್ನೇಹಿತರೆ. ನೋಡಿರಿ, ಈ ಥರ ಧಾನ್ಯ ಹಾಕಿದೆ ನಾನೀಗ. ಮಹಾಲಕ್ಷ್ಮಿಗೆ ಅರಿಶಿಣ, ಕುಂಕುಮ ಹಾಕಿದೆ. ನೋಡಿರಿ, ಈಗ ನಾನು ಕುಬೇರ ಸಮೇತ ಧನಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಇದು ಕುಬೇರ ಯಂತ್ರ. ನೀವು ನೋಡಿರ್ಬೋದು, ಇದು ಕುಬೇರನ ಒಂದು ನಂಬರ್ ಬರುತ್ತೆ. ಅದನ್ನೆಲ್ಲ ಬರೆದು ಅದ್ರ ಮೇಲೆ ಒಂದೊಂದು ಕಾಯಿನ್ ಇಟ್ಟೀನಿ. ಈಗ ನೋಡಿರಿ, ಎಲ್ಲ ಅಲಂಕಾರ ಮಾಡಿದೆ. ಮಹಾಲಕ್ಷ್ಮಿ ಅಲಂಕಾರ, ಕುಬೇರನದು ಎಲ್ಲ ಮಾಡಿದೆ. ನಾನು ಬಂಗಾರ ಖರೀದಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ನಾನು ಒಡವೆಗಳು ಇರ್ತಾವಲ್ಲ ಸ್ನೇಹಿತರೆ, ಅದು ಒಡವೆಗಳನ್ನು ಚೆಂದಾಗಿ ಅರಿಶಿಣ ನೀರಿನೊಳಗೆ ತೊಳೆದು ಆ ಮಹಾಲಕ್ಷ್ಮಿ ಮುಂದನೆ ಇಟ್ಟು ಅದನ್ನು ನಾನು ಪೂಜೆ ಮಾಡಿದೆ. ನಿಮಗೂ ಕೊಳ್ಳೋಕ್ಕಾಗದೇ ಇದ್ದವರು ನಿಮ್ಮ ಮನೆಯೊಳಗಿರುವಂತಹ ಒಡವೆಗಳನ್ನು ಅರಿಶಿಣ ನೀರಿನಲ್ಲಿ ಚೆಂದಾಗಿ ಸ್ವಚ್ಛಗೆ ತೊಳೆದು ಒಂದು ಬಟ್ಟೆಯಿಂದ ಒರೆಸಿ ಒಂದು ತಟ್ಟೆಯಲ್ಲಿಟ್ಟು ಪೂಜೆ ಮಾಡಿದರೆ ಸಾಕು. ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯೊಳಗೆ ನೆಲೆಸಿ ಅನುಗ್ರಹ ಮಾಡ್ತಾಳೆ ಸ್ನೇಹಿತರೆ. ನೋಡಿದ್ರಲ್ಲ ಎಷ್ಟು ಸರಳವಾಗಿ ಅಕ್ಷಯ ತೃತೀಯನ್ನು ಒಂದು ಪೂಜೆ ಮಾಡ್ಕೋಬೋದು ಅಂತ. ಈ ಥರ ನೀವು ಸರಳವಾಗಿ ಮಾಡ್ಕೋರಿ. ಒಡವೆ ಇಲ್ಲೇ ಇಲ್ಲ ಅಂದವ್ರು ಬೇಜಾರು ಮಾಡ್ಕೋಬೇಡ್ರಿ. ಒಂದು 21 ಕಾಯಿನ್ ಇಟ್ಕೋರಿ. ₹1 ಒಂದು 21 ಕಾಯಿನನ್ನು ಈ ಅಕ್ಕಿ ಹಾಕಿದ್ನಲ್ಲ ಅದ್ರ ಜೊತೆಗೇ ಇಟ್ಟು ನೀವು ಪೂಜೆ ಮಾಡಿರಿ. ಅಂದರೆ ಶಾಶ್ವತವಾಗಿ ಮಹಾಲಕ್ಷ್ಮಿ ನಿಮ್ಮ ಮನೆಯೊಳಗೆ ನೆಲೆಸ್ತಾಳೆ ಸ್ನೇಹಿತರೆ. ನೀವು ಯಥಾಶಕ್ತಿ ಯಥಾಜ್ಞಾನ ನಿಮ್ಮ ಒಂದು ಪೂಜೆಯನ್ನು ಮಾಡಿರಿ. ಮಹಾಲಕ್ಷ್ಮಿ ಸದಾ ಸಂಪತ್ತನ್ನು ಕೊಟ್ಟು ನಿಮಗೆ ಹಾರೈಸಲಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ ಸ್ನೇಹಿತರೆ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣಂತ.